ಭೂಮಿಯನ್ನೇ ಬಿಟ್ಟಿಲ್ಲ, ಇನ್ನ ರೈತರ ಜಮೀನನ್ನ ಬಿಡುತ್ತಾರಾ? ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಡಾಕ್ಟರ್ ಸುಧಾಕರ್ ಅವರು ವಾಗ್ದಾಳಿಯನ್ನು ನಡೆಸಿರುವಂತದ್ದು. ವಕ್ಫ್ ಆಸ್ತಿಯ ವಿವಾದದ ಸಂಬಂಧ ಸಂಸದ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಯೋಧ್ಯೆಯ ಭೂಮಿಯನ್ನೇ ಬಿಟ್ಟಿಲ್ಲ, ಇನ್ನ ರೈತರ ಜಮೀನನ್ನ ಬಿಡುತ್ತಾರಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈ ಹೇಳಿಕೆ ಕೊಡುವ ಮುಖಾಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಸುಧಾಕರ್ ಅವರು ಕೇಂದ್ರದಲ್ಲಿ ಜಂಟಿ ಪಾರ್ಲಿಮೆಂಟರಿ ಕಾಯ್ದೆ ಮಾಡ್ತಾ ಇದ್ದೀವಿ, ಅದಕ್ಕೆ ಮುನ್ನವೇ ವಕ್ಫ್ ಹೆಸರಲ್ಲಿ ಜಮೀನುಗಳನ್ನ ಕಸಿದುಕೊಳ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುತ್ತಿರುವಂತದ್ದು. ರಾತ್ರೋರಾತ್ರಿ ಡಿಸಿಗಳ ಮೇಲೆ ಒತ್ತಡ ಹಾಕಿ ನೋಟಿಸ್ಗಳನ್ನ ಕೊಡಿಸ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪುರಾವೆಯನ್ನ ಕೇಳಿದ್ದಕ್ಕೆ ಕಾಂಗ್ರೆಸ್ ಈಗ ವಫ್ಗೆ 1,12,000 ಎಕರೆ ಇದೆ ಅಂತ ಸಿಎಂ ಹೇಳ್ತಾರೆ. ಸಾಕ್ಷಿ ಪುರಾವೆ ಎಲ್ಲಿದೆ ಮುಖ್ಯಮಂತ್ರಿಗಳೇ? ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಯೋಧ್ಯೆ ಭೂಮಿಯನ್ನೇ ಬಿಟ್ಟಿಲ್ಲ, ಇನ್ನ ವಕ್ಫ್ ಆಸ್ತಿಯನ್ನ ಬಿಡ್ತಾರಾ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಇವೆಲ್ಲ ಕೂಡ ಕಾಂಗ್ರೆಸ್ನ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಕೇಂದ್ರದಲ್ಲಿ ಪಾರ್ಲಿಮೆಂಟ್ನಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ಮಾಡಿದ್ದಾರೆ. ಚರ್ಚೆಗಳು ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಈಗ ಇನ್ನು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಆ ಒಂದು ಕಾಯ್ದೆಯನ್ನು ಕೂಡ ನಾವು ಮಾಡುವರಿದೆ. ಆ ಕಾಯ್ದೆ ಬಂದ ಮೇಲೆ ನಮಗೆ ಎಲ್ಲಿ ಇದಾಗ್ತದೆ ಅಂತೇಳಿ ದುರುದ್ದೇಶದಿಂದ ಇವತ್ತು ವಕ್ಫ್ನ ಅಲ್ಲಿ ದೆಹಲಿಯಿಂದ ಇವ್ರಿಗೆ ಎಲ್ಲೆಲ್ಲಿ ಯಾರ್ಯಾರು ಏನಿದ್ದಾರೆ ಸಂಪರ್ಕ ಇವರೆಲ್ಲ ಕೂಡ ಇಲ್ಲಿನ ಸ್ಥಳೀಯರಿಗೆ ಹೇಳಿ ಈಗಲೇ ಬಂದಿದ್ದು ಬರಲಿ, ರೈತರ ಜಮೀನು ಎಷ್ಟು ಬರ್ತದೋ ಸಿಕ್ಕಲಿ, ಯಾವ್ಯಾವ ಮಂದಿರಗಳದ್ದು ಸಿಗ್ತದೋ ನಮ್ಗೆ ಆಸ್ತಿ ಅದು ಸಿಗಲಿ, ಏನೆಲ್ಲ ಸಿಗ್ತದೆ ಕಾಯ್ದೆ ಆಗೋದ್ರ ಒಳಗಡೆ ಅದನ್ನು ಮಾಡಿಕೊಡ್ಬಿಡಿ ಅಂತೇಳಿ ಅವ್ರಿಗೆ ಆದೇಶ ಮಾಡಿದ್ದಾರೆ. ಅದರಂತೆ ಇವತ್ತು ರಾತ್ರೋರಾತ್ರಿಯಲ್ಲಿ ನೋಟಿಸ್ಗಳನ್ನು ಕೊಡೋದ್ರ ಮೂಲಕ ಡಿ ಸಿಗಳ ಮೇಲೆ ಒತ್ತಡಗಳನ್ನು ಹಾಕೋದ್ರ ಮೂಲಕ ಮತ್ತು ರಾಜ್ಯ ಸರ್ಕಾರ ನಾನು ನೋಡಿದೆ, ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, 1,12,000 ಎಕರೆಗಳು ವಕ್ಫ್ದಾಗಿದೆ. 20,000 ಎಕರೆಯನ್ನು ರೈತರು ಒತ್ತುವರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ.